ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಅದರ ಅಭಿವೃದ್ಧಿಗಾಗಿ ವಿಶೇಷವಾಗಿ 50 ಕೋಟಿ ಅನುದಾನವನ್ನು ನೀಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 50 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಣದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಒಂದು 6 ಹೋಬಳಿಗಳೇನಿದೆ ಅದರಲ್ಲಿ ರಸ್ತೆ ಆಗಿರಬಹುದು, ಶಾಲಾ ಕಾಲೇಜುಗಳ ಒಂದು ಸ್ವಚ್ಛತೆ ವಿಚಾರವಾಗಿ ನಾವು ಅನುದಾನವನ್ನು ಬಳಸ್ತೇವೆ ಅಂತ ಹೇಳಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಜೆ ಪ್ರಭು ಅವರು ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಕೋಳಾಲ ಹಾಗೂ ಒಳವನಹಳ್ಳಿ ಏನಿದೆ ಆ ಹೋಬಳಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಂತಹ ಅವರು ಹೇಳಿದ್ದಾರೆ, ಒಳವನಹಳ್ಳಿಗೆ ರಸ್ತೆಯ ಒಂದು ಅಗಲೀಕರಣಕ್ಕೆ 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಈ 2 ಕೋಟಿ ರೂಪಾಯಿಯ ಒಂದು ಅನುದಾನ ಏನಿದೆ ಒಳವನಹಳ್ಳಿ ಮುಖ್ಯ ರಸ್ತೆಯನ್ನು ಅಗಲೀಕರಣ ಮತ್ತು ರಸ್ತೆ ವಿಭಜನೆಗೆ ವಾಕ್ ಪಾತ್ ಏನಿದೆ ಸೇರಿದಂತೆ ಅನೇಕ ರೀತಿಯಲ್ಲಿ ನಾವು ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ರಸ್ತೆ ಒಟ್ಟು 30 ಅಡಿ ಮತ್ತು ವಾಕ್ ಪಾತ್ ಏನಿದೆ 2 ಕಡೆ ಕೂಡ 8 ಅಡಿ ರಸ್ತೆ ವಿಭಜನೆಯಲ್ಲಿ ಇರುತ್ತೆ. ಹೀಗಾಗಿ ನೂತನವಾಗಿ ಬೀದಿ ದೀಪಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗುತ್ತೆ. ಈ ಒಂದು ರಸ್ತೆ ಅಗಲೀಕರಣಕ್ಕೆ ಒತ್ತುವರಿ ಏನಾಗಿದೆ ತೆರವಿಗೆ ಅವರು ಕಟ್ಟಡ ಮಾಲೀಕರಿಗೆ ಮನವಿ ಮಾಡಿದ್ದಾರೆ. ನೀವೇ ಸ್ವಯಂ ಪ್ರೇರಿತವಾಗಿ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು. ಕಳೆದ 6 ತಿಂಗಳ ಹಿಂದೆ ಸಾಹೇಬರು ಸುಮಾರು 63 ಕೆರೆಗಳು ಎತ್ತಿನೊಳೆ ಯೋಜನೆಯಲ್ಲಿ ಕೊರಟಗೆರೆ ಕ್ಷೇತ್ರಕ್ಕೆ 63 ಕೆರೆಗಳ ತುಂಬಿಸುವ ಯೋಜನೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಸಮರೋಪಾದಿನಲ್ಲಿ ಕಾಮಗಾರಿಗಳು ವರ್ಕ್ಗಳು ನಡೀತಾ ಇದ್ದಾವೆ. ಎಲ್ಲ ಕಡೆ ಪೈಪು ಗೆನೆಟಿಂಗ್ ಮಾಡೋ ಅಂಥದ್ದು, ಪೈಪ್ ಲೈನಿಂಗು, ಈಚ್ ಟ್ಯಾಂಕ್ ವೈಸು ಅದಕ್ಕೆ ಹಾಕುವಂಥ ಪೈಪುಗಳು ಇವೆಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಒಂದು ಬಾರಿ ಎತ್ತಿನೊಳೆ ಯೋಜನೆ ನಮ್ಮೆಲ್ಲರ ಅಪೇಕ್ಷೆ ಇದೆ, ಮುಂದಿನ ವರ್ಷದಲ್ಲಿ ಪ್ರಾರಂಭ ಆಗಬೇಕು ಅಂಥೇಳಿ, ನೀರು ಬರಬೇಕು ಅಂಥೇಳಿ. ಸೊ ಆ ಯೋಜನೆಯ ಭಾಗವಾಗಿ ನಮಗೆ ಅಂತರ್ಜಲ ಅಭಿವೃದ್ಧಿ ಮತ್ತು ನೀರಿನ ವ್ಯವಸ್ಥೆ, ಜಲಜೀವನ್ ಮಿಷನ್ನಲ್ಲಿ ಏನು ನಾವು ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ ಇವೆಲ್ಲವೂ ಈಗ ಸದ್ಯಕ್ಕೆ ನಾವು ಬೋರ್ವೆಲ್ ಆಶ್ರಿತವಾಗಿ ಮಾಡ್ಕೊಂಡಿದ್ದೀವಿ. ಒಂದು ಸರಿ ನೀರು ಬಂದರೆ ನಾವು ಈ ಎಲ್ಲ ಜಲಜೀವನ್ ಮಿಷನ್ ಕಾಮಗಾರಿಗಳನ್ನು ನಾವು ಶಾಶ್ವತ ನೀರಿನ ಮೂಲ ಏನಿದೆ, ಮಾವತ್ತೂರು ಕೆರೆ, ದೊಡ್ಡ ದೊಡ್ಡ ಕೆರೆಗಳೇನಿದ್ದಾವೆ ಆ ಕೆರೆಗಳಿಂದ ಶುದ್ಧೀಕರಿಸಿದ ನೀರನ್ನು ಎಲ್ಲ ಹಳ್ಳಿಗಳಿಗೆ ತಲುಪಿಸುವಂಥ ಯೋಜನೆ, ಅದು ಕೂಡ ಯೋಜನಾ ವರದಿ ಹಂತದಲ್ಲಿದೆ. ಮುಂದೆ ಅದನ್ನು ಕೂಡ ಆ ಯೋಜನೆ ಕೂಡ ಬರ್ತದೆ. ಈಗ ತಾವು ನೋಡಿದ್ದೀರಾ, ಪಾವಗಡಕ್ಕೆ ತುಂಗಭದ್ರಾಯಿಂದ ನೀರು ತರ್ತಾ ಇದ್ವಿ, ಆಗಲೇ ನೀರು ತಂದು ಉದ್ಘಾಟನೆ ಆಗಿ ಈಗ 330 ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ವಿ. ಅದೇ ಥರ ತಿಪ್ಟೂರಿನಲ್ಲಿ ಹೇಮಾವತಿಯಿಂದ ಇನ್ನು 3 ತಿಂಗಳಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. 90% ವರ್ಕ್ ಮುಗಿದಿದೆ, 85ರಿಂದ 90% ಕೆಲಸ ಮುಗಿದಿದೆ. ಸಮಗ್ರ ತಿಪ್ಟೂರಿನ 350 ಹಳ್ಳಿಗಳು ಕೂಡ ಶುದ್ಧ ನೀರನ್ನು ಹೇಮಾವತಿ ಜಲಾಶಯದಿಂದ, ಹೇಮಾವತಿ ನದಿಯಿಂದ ಕೊಡ್ತಾ ಇದ್ದಾರೆ. ಆ ಥರ ಎಲ್ಲ ಜಲಮೂಲಗಳಿಂದ ಚಿಕ್ಕನಾಯಕನಹಳ್ಳಿ, ಎಂಟೈರ್ ಚಿಕ್ಕನಾಯಕನಹಳ್ಳಿಗೆ ಬೋರ್ನ್ ಕಣಿವೆ ಜಲಾಶಯದಿಂದ ನೀರು ಕೊಡೋ ಯೋಜನೆ ಅದು ಕೂಡ ಪ್ರಗತಿನಲ್ಲಿದೆ. ಈ ಥರ ಎಲ್ಲ ತಾಲೂಕುಗಳಿಗೆ ಮೇಲ್ಮೈಯಿಂದ ಒಂದು ಒಳ್ಳೆಯ ಜಲಾಶಯವನ್ನು ಗುರ್ತು ಮಾಡಿ ಆ ಜಲಾಶಯದಿಂದ ಇಡೀ ತಾಲೂಕುಗಳಿಗೆ ನೀರು ಕೊಡೋವಂಥ ಯೋಜನೆಯೂ ಕೂಡ ನಮ್ದು ಆ ಕ್ರಿಯಾ ಯೋಜನೆಗಳಾಗಿದ್ದಾವೆ. ಈಗ 4 ತಾಲೂಕು ಆ ಥರ ಸಾಹೇಬರ ಅಪೇಕ್ಷೆಯಂತೆ ಈಗ ಸಿದ್ಧವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಆ ಯೋಜನೆಗಳನ್ನು ಕೂಡ ತಗೊಂಡ್ರೆ ಯಾವುದೇ ನೀರಿನ ಸಮಸ್ಯೆ ಇರಲ್ಲ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೋರ್ವೆಲ್ ನೀರಿಗಿಂತ ನಾವು ಮೇಲ್ಮೈ ನೀರೇನಿದೆ, ಶುದ್ಧೀಕರಿಸಿದ ಮೇಲ್ಮೈ ನೀರು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಅದು ಯೋಗ್ಯ ಕೂಡ. WHO ಎಲ್ಲರೂ ಕೂಡ ಸಜೆಸ್ಟ್ ಮಾಡೋದು, ಎಲ್ಲರೂ ಕೂಡ ನಮಗೆ ಹೇಳೋದು ಆ ನೀರನ್ನು, ಮೇಲ್ಮೈ ನೀರನ್ನೇ ಬಳಸಬೇಕು ಆರೋಗ್ಯದ ದೃಷ್ಟಿಯಿಂದ ಅಂತೇಳಿ. ಹಾಗಾಗಿ ಸೊ ಮುಂದಿನ ಹಂತದಲ್ಲಿ ಆ ಯೋಜನೆಗಳೆಲ್ಲ ಬರ್ತವೆ. ಇಲ್ಲಿಗ ಕೆಲಸ ನಮ್ಮ ಹೊಳವನಹಳ್ಳಿನೂ ಕೂಡ ಕೆಲಸ ತುಂಬ ಗುಣಮಟ್ಟವಾಗಿ ನಡೀತಾ ಇದೆ. ರೋಡ್ ಕಟ್ಟರ್ಸು, ಮೆಷಿನ್ಸು, ಟ್ಯಾಂಕ್ಗಳು ಎಲ್ಲರೂ ಗುಣಮಟ್ಟದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.